ಇಂಡಸ್ಟ್ರಿನಲ್ಲಿ ಗ್ಯಾರಂಟಿ ಆಗಿ ಇವರು ನನ್ನ ಇನ್ಸ್ಪಿರೇಷನ್ ಅನ್ನೋದಾದ್ರೆ ಯಾರು? ಇನ್ಸ್ಪಿರೇಷನ್ ಅಥವಾ ರೋಲ್ ಮಾಡೆಲ್ ಅಂತ ಯಾರನ್ನ ನೀವು ಕನ್ಸಿಡರ್ ಮಾಡ್ಕೋತೀರಿ? ಇಷ್ಟೊಂದು ಕಷ್ಟ ಇದೆ ಸರ್. ರೋಲ್ ಮಾಡಲ್ ಅಂತಿಲ್ಲ, ನಂಗೆ ಅದೊಂಥರ ದೇವ್ರ ತರ ಆರಾಧ್ಯ ದೈವ ಅಂತಂದ್ರೆ ನಂಗೆ ಅಣ್ಣವರು. ಮನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ. ಓಕೆ, ತಮಗೆ ಪುನೀತ್ ರಾಜ್ಕುಮಾರ್ ಸರ್. ಯಾಕೆ ಅಂದ್ರೆ ಬಿಕಾಸ್ ದ ವೇ ಹಿ ಹಸ್ ಹೆಲ್ಪ್ಡ್ ಪುವರ್ ಪೀಪಲ್, ಅದು ನನಗೆ ಇನ್ಸ್ಪಿರೇಷನ್. ಅಂಡ್ ಆಲ್ಸೋ ಸರ್ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಹೇಳೋದಾದ್ರೆ ಅವ್ರಿಗೆ ನೀವು ಮಾತಾಡುವಂತ ಕನ್ನಡ ಬಹಳ ಇಷ್ಟ ಅವ್ರಿಗೆ. ಏನಾದ್ರು ಇದೆಯಾ ಸರ್ ಇನ್ಸಿಡೆಂಟ್ ಶೇರ್ ಮಾಡ್ಕೊಳ್ಳೋಂಥದ್ದು ಅವ್ರ ಜೊತೆ ನಿಮ್ಮ ಅವರು ಅಂದ್ರೆ ಆಕ್ಚುಲಿ ನಾನು ಫಸ್ಟ್ ಟೈಮ್ ಅವ್ರು ಮೀಟ್ ಮಾಡಿದ್ದೆ. ನನ್ಗೆ ಅದು ಭಾಳ ಎಲ್ಲೋ ಒಂದು ಇನ್ನೇನು ಫಂಕ್ಷನ್ ಅವ್ರ ಪಾಡ್ಗೆ ಅವ್ರು ನಿಂತಿದ್ರು, ನನ್ನ ಪಾಡ್ ನಾನು ಇಲ್ಲಿ ನಿಂತಿದ್ದೆ. ಅಂದರೆ ಯೂಶಲಿ ಇರುತ್ತಲ್ಲ ಅವ್ರು ನಾನು ಯಾರು ಗೊತ್ತಿರಲ್ಲ ಬಿಡು, ನಾನು ಯೂಶಲಿ ಹೆಂಗಿದ್ರೆ ನಾನು ಯಾರ ಹತ್ರನೂ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಅಂದರೆ ಎಲ್ಲರೂ ಅವ್ರ ಇದ್ರಲ್ಲಿ ಇರ್ತಾರೆ, ನಾವ್ಯಾಗ ಡಿಸ್ಟರ್ಬ್ ಮಾಡಬೇಕು ಅಂತ ನಾನು ಎಲ್ಲೋ ನಿಂತಿದ್ದೆ. ಅವ್ರು ಹೆಂಗೆ ನೋಡ್ಬಿಟ್ಟು ಹೇ ಮ್ಯಾನ್ ಗುಡ್ ವಿಡಿಯೋಸ್ ಹಂಗೆ ಹಿಂಗೆ ಅಂತ ಅವರೇ. ನಾನು ನನಗೆ ಹೆಂಗಾಗೋಯ್ತು ಅಂತಂದರೆ ಯಪ್ಪ ಅಪ್ಪು ಸರ್ ಬಂದು ಹಿಂಗೆ ಹೇಳ್ತಾರಲ್ಲ ಅಂತ ನನಗೆ. ಅವರೇ ನಂಬರ್ ಕೊಟ್ಟು ಅವಾಗ ಅವರೇ ನನ್ನ ನಂಬರ್ ಕೊಡು, ನಾನು ಇದ್ರೆ ಹೇಳ್ತೀನಿ ಅಂತ ಎಲ್ಲ ಅವರೇ ನಂಬರ್ ತೊಗೊಂಡು ಆ ಥರ ಮನುಷ್ಯ ಅವರು. ಅಂದರೆ ಎಲ್ಲರೂ ಟ್ಯಾಲೆಂಟ್ ಇದೆ ಅಂತ ಗೊತ್ತಾದ ತಕ್ಷಣ ಓಕೆ ಇವ್ನಿಗೆ ಒಂದು ಅವಕಾಶಗಳನ್ನ ಕೊಡಬೇಕು ಇವನಿಗೆ ಅಂತ ಇದು ಮಾಡ್ತಾರೆ. ಆ ಥರದ ಮನುಷ್ಯ ಅವರು. ಇನ್ಫ್ಯಾಕ್ಟ್ ನಮ್ಮ ಚಾಮರಾಜನಗರ ಭಾಷೆ ಅವ್ರಿಗೆ ಭಾಳ ಇಷ್ಟ. ಯಾಕಂದರೆ ಅವರು ಆ ಭಾಗದಿಂದ ಅವರು ಸಡನ್ನಾಗಿ ಗೊತ್ತಾಯ್ತು ನಾನು ನಗರದವನು ಏನು ಅಂತ. ಆಮೇಲೆ ಅದನ್ನು ಮಾತಾಡ್ತಾ ಇದ್ವಿ. ಅಂದರೆ ಸರಿ ಈ ಭಾಷೆಯಲ್ಲಿ ಏನಾದರೂ ಸಿನಿಮಾ ಮಾಡಬೇಕು ನಮ್ಮ ನಗರದ ಭಾಷೆಯಲ್ಲಿ, ಆ ಥರದ್ದು ನಾನು ಯಾಕೆ ಮಾಡಬೇಕು, ನೀನೇ ಮಾಡು, ನೀನೇ ಬರೀ ಅಂತ ಹೇಳ್ತಾ ಇದ್ರಿ ನನಗೆ. ಸೊ ಆ ಥರ ಅಂದರೆ ಆ ರೂಟ್ಸ್ ಇದೆಯಲ್ಲ, ಆ ರೂಟ್ಸ್ನ ಮರ್ತಿರ್ಲಿಲ್ಲ ಅಪ್ಪು ಸರ್. ಸೊ ನೋ ಮ್ಯಾಟರ್ ಹೌ ಎಂತ ದೊಡ್ಡ ಸೂಪರ್ ಸ್ಟಾರ್, ಬಟ್ ಸ್ಟಿಲ್ ಅವ್ರ ರೂಟ್ಸ್ ಕಡೆ ಯಾವಾಗಲೂ ತುಡಿತಾ ಇತ್ತು ಅವ್ರಿಗೆ. ಆ ಆಸೆನ್ ಯಾವಾಗ ಟಗರು ಪಲ್ಯ ನೋಡಿದ್ರೆ ಖುಷಿ ಪಟ್ರು ಅವರು. 100% ಹೌದು. ಅದೇ ಪಲ್ಯ ಭಾಷೆ ಇದನ್ನೆಲ್ಲ ನೋಡಿದ್ರೆ ಬಹಳ ಖುಷಿ ಪಟ್ಬಿಟ್ರು ಅವರು. ಇರ್ಬೇಕಿತ್ತು ಸರ್, ಇದ್ರೆ ತುಂಬಾ ಖುಷಿ ಆಗೋದು. ಇಂಡಸ್ಟ್ರಿಗೆ ಒಂದು ದೊಡ್ಡ ಬಲ ಇರ್ತಿತ್ತು. ಅಂಡ್ ಒನ್ ವರ್ಡ್ ನಿಮ್ಮ ಕ್ಯಾರೆಕ್ಟರ್ ನ ಡಿಸ್ಕ್ರೈಬ್ ಮಾಡುತ್ತೆ ಅನ್ನೋದಾದ್ರೆ ಯಾವ ಪದ? ಸೊ ಹಾಗೆ ಮಲೈಕಾ ಅನ್ನೋ ಹೆಸರು ಹಿಂದೆ ಒಂದು ಹಿಸ್ಟ್ರಿ ಇದೆ. ಆ ಹೆಸರು ತುಂಬಾ ಆಯ್ಕೆ ಮಾಡಿ ಇಟ್ಟಂತ ಹೆಸರು, ಅದ್ರ ಬಗ್ಗೆ ಹೇಳುದು. ಆಯ್ಕೆ ಎಲ್ಲ ಅವಾಗ ಚಯ್ಯ ಸಿಕ್ಕ ಬಂದ್ರೆ ಟ್ರೈನ್ ಮೇಲೆ ಡ್ಯಾನ್ಸ್ ಮಾಡಿರೋದು ಅವಾಗ ರೀಸೆಂಟ್ ರಿಲೀಸ್ ಆಗಿತ್ತು. ಸೊ ಅವಾಗ ಯೂಶಲಿ ಎಲ್ಲರಿಗೂ ಒಂದು ಹೆಸರು, ಒಂದು ಅಕ್ಷರ ಬಂದಿರುತ್ತಲ್ಲ, ಹಂಗೆ ಮೋ ಅಂತ ಬಂತು. ನಮ್ಮ ಅಮ್ಮಂಗೆ ಮೋನಿಕಾ, ಮಲ್ಲಿಕಾ ಅಂತೆಲ್ಲ ಇಡಕ್ಕೆ ಇಷ್ಟ ಇರಲಿಲ್ಲ. ಸೊ ನಮ್ಮ ಅಕ್ಕ ಹೊಸದಾಗಿ ಅವರು ಇಂಟ್ರೊಡ್ಯೂಸ್ ಆಗಿದ್ದಾರೆ ಮಲೈಕಾ ಅವರವರ ಅಂತ, ಮಲೈಕಾ ಇಡೋಣ ಅಂತ ಮಲೈಕಾ ಇಟ್ಟಿದ್ದು ಅಷ್ಟೇ. ನಿಮ್ಮಪ್ಪ ಅಲ್ಲ ಫ್ಯಾನ್? ಅಕ್ಕ ಅಂತ ನಿಮ್ಗೆ ಹೇಳಿದರೆ ನಿಮ್ಮಪ್ಪ ಯಾರಾದ್ರೂ ಆಗಿರ್ಲಿ, ಬಟ್ ಆ ಟೈಮ್ ನಲ್ಲಿ ಅವ್ರಿಗೆ ಅನ್ಸುತ್ತಾ ದೇವ್ರಾಣೆಗೂ ಯಾರಿಗ ಅನ್ಸಿರುತ್ತೆ? ಚಾನ್ಸೇ ಇಲ್ಲ. ಕೆಲವ್ರಿಗೆ ಆಸೆ ಇರುತ್ತಲ್ಲ ಮನೇಲಿ, ಯಾರಿಗೂ ಇಷ್ಟ ಇಲ್ಲ. ನನ್ನ ಆಸೆ ಇದು. ನಿಮ್ಮ ಆಸೆ ಓಕೆ. ಏನೋ ಹೆಂಗೋ ಬಂದು ಇಂಡಸ್ಟ್ರಿಯಲ್ಲಿ ನಮ್ಮ ಜೊತೆ ಆಕ್ಟ್ ಮಾಡಿದ್ರು, ಅದೇ ನಮ್ಮ ಖುಷಿ. ದ ಮೋಸ್ಟ್ ಪ್ರೌಡ್ ಮೊಮೆಂಟ್ ನಿಮ್ಮ ಜೀವನದ್ದು ಹೇಳೋದಾದ್ರೆ ಗ್ಯಾರಂಟಿ ಆಗಿದ್ದು ನನ್ಗೆ ತುಂಬಾ ಖುಷಿ ಆದಂತಹ ವಿಷಯ, ನಾನೇ ಖುಷಿ ಪಟ್ಟಂತಹ ವಿಷಯ ಅಂತ ಯಾವ್ದಾದ್ರು ಇದ್ರೆ ಸರ್? ಈ ಕ್ಷಣಕ್ಕೆ ನೆನಪಾಗಲ್ಲ, ಆ ಥರದ್ದು ಅವಾಗ ಆಗ್ತಿರುತ್ತೆ. ಒಂದೇ ಅಂತಾನು ಹೇಳಕ್ಕಾಗಲ್ಲ. ಯಾವ್ದಾದ್ರು ಒಂದು ತುಂಬಾ ಹತ್ರ ಆಗುತ್ತಲ್ಲ ಮನ್ಸಿಗೆ ಆ ಥರ ಒಂದು ನನ್ನ ಮನ್ಸು ಅಂತ ಅಂದರೆ ನಾನು ಗೌರ್ಮೆಂಟ್ ಕೆಲಸ ಬಿಟ್ಟು ಬಂದು ಇಲ್ಲೇನೋ ಮಾಡಿಕೊಂಡು ಮನೆಯವ್ರಿಗೆ ಅದೊಂದು ಯಾವಾಗಲೂ ಚಿಂತೆ ಇರ್ತದೆ, ಇವ್ನಿಗೆ ಯಾಕೆ ಬೇಕಾಗಿತ್ತು ಇವೆಲ್ಲ ಅಂತ. ಎಲ್ಲರ ಮನೆಯದು ಯೋಚನೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲರೂ ಯೋಚನೆ ಮಾಡೋದಲ್ವ, ಇವ್ನಿಗೆ ಯಾಕೆ ಬೇಕಿತ್ತು ಇವೆಲ್ಲ, ಏನೋ ಕೆಲಸ ಮಾಡ್ಕೊಂಡಿರ್ಬೋದಲ್ವಾ ಅಂತ. ಸೊ ಬಹುಶಃ ಬಡವರ ರಸ್ಕಲ್ದು ನಾವು ಪ್ರೀಮಿಯರ್ ಮಾಡಿದ್ವಿ ಮೈಸೂರಲ್ಲಿ, ಫಸ್ಟ್ ರೆಡ್ ಕಾರ್ಪೆಟ್ ಶೋ ಅಂತ ಮೈಸೂರಲ್ಲಿ ಮಾಡಿದ್ದು. ಅದು ಶೋ ಆದಮೇಲೆ ನಮ್ಮ ಒಂಥರ ನಮ್ಮ ಮಮ್ಮಿ ಬಂದು ಒಂಥರ ನನ್ನ ತಪ್ಕೋತು. ಸೊ ಅದು ನನಗೆ ಬಹುಶಃ ಆವಾಗ ನನಗೆ ಒಂಥರ ಅದೆಲ್ಲ ಅಷ್ಟು ಅಂದರೆ ನಾನು ತೀರಷ್ಟೊಂದು ಫಾರ್ಮಲ್ಲಾಗೂ ಇಲ್ಲ ಮನುಷ್ಯ, ಹಂಗಾಗಿ ಅದೊಂಥರ ಏನೋ ಸಮಾಧಾನ ಆಯಿತು ಅನ್ಸತಿ. ಓಕೆ, ಅಟ್ಲೀಸ್ಟ್ ನಮ್ಮ ಮನೆಯವ್ರಿಗೆ ಈಗಲಾರು ನನ್ನ ಮೇಲೆ ನಂಬಿಕೆ ಬಂತೇನೋ ಅಂತ. ಅಂದರೆ ನನಗೆ seeing lot of ups and downs in life, financially when you are not stable, ನಾನು ಈ ಇಂಡಸ್ಟ್ರಿಗೆ ಬಂದ್ಮೇಲೆ ಒಂದು ಸ್ವಲ್ಪ ಐ ಸ್ಟಾರ್ಟೆಡ್ ಬಿಕಮಿಂಗ್ ಫೈನಾನ್ಷಿಯಲಿ ಸ್ಟೇಬಲ್. ಬಟ್ ನಂಗೆ ಚಿಕ್ಕ ವಯಸ್ಸಿಂದಾನು ತುಂಬ ಐ ವಾಂಟ್ ಟು ಡೊನೇಟ್ ಅನ್ನೋದು ನಂಗೆ ತುಂಬ ಮನಸ್ಸಲ್ಲಿ ಕಾಡ್ತಾ ಇತ್ತು. ಸೊ ನಾನು ಒಂದು ಸ್ವಲ್ಪ ಇಷ್ಟು ಹಣ ಅಂತ ಕೂಡಿಟ್ಟು ಫಸ್ಟ್ ಟೈಮ್ ನಾನು ದಾವಣಗೆರೆಯಲ್ಲಿ ಡೆಫ್ ಅಂಡ್ ಡಮ್ ಸ್ಕೂಲ್ಗೆ ಹೋಗಿದ್ದು. ನಾನು ಅವರಿಗೆ ಎಷ್ಟು ದುಡ್ಡು ಕೊಟ್ಟೆ ಅನ್ನೋದು ಮುಖ್ಯಕ್ಕಿಂತ ಅವ್ರು ನನ್ನ ಟೈಮ್ ಎಷ್ಟು ಖುಷಿ ಪಟ್ರು ಆ ಮಕ್ಕಳು ಹುಡುಗಿರು ಎಲ್ಲ.
ಸೊ ಐ ಥಿಂಕ್ ಅವತ್ತು ನನ್ನ ಏನೋ ಒಂದು ಹೊಸ ಕೆಲಸ ಮಾಡಕ್ಕೆ ಒಂದು ಇನಿಷಿಯೇಟಿವ್ ಸಿಕ್ಕಿದ್ದು ಅವತ್ತು. ಸೊ ದಟ್ ವಿಲ್ ಬಿ ಮೈ ಪ್ರೌಡೆಸ್ಟ್. ಪ್ರತಿ ವರ್ಷ ಅವ್ರ ಬರ್ಡೇನೆಲ್ಲ ಮಕ್ಕಳ ಜೊತೆ ಬರ್ಡೇ ಅಂತೆಲ್ಲ ನನ್ನ ಟೈಮ್ ಮನ್ಸಾದಾಗ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾರೆ. ದಟ್ಸ್ ವೆರಿ ಸ್ವೀಟ್. ಹೀಗೆ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತಾ ಇರಿ, ಒಳ್ಳೊಳ್ಳೆ ಕಾರ್ಯಗಳಿಂದ ಸುದ್ದಿ ಆಗಿ. ನಾನು ಒಂದ್ ಸ್ವಲ್ಪ ಒಳ್ಳೆ ಕಷ್ಟ ಇದೆ ಅಂತಂದ್ರೆ ನನಗೂ ಎಲ್ಲ ಹೆಲ್ಪ್ ಮಾಡ್ತಾರೆ ಒಂದಷ್ಟು. ಒಳ್ಳೆ ಕಾರ್ಯನ ಯಾರು ಸುದ್ದಿ ಮಾಡಲ್ಲ. ಇಲ್ಲ, ಸುದ್ದಿ ಆಗುವಂತ ಸುದ್ದಿಗಳನ್ನ ಸುದ್ದಿ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್ ಬಂದಿದೆ, ಯೋಚನೆ ಮಾಡ್ಬಿಡಿ, ನಾವ್ ಮಾಡ್ತೀವಿ.